ಶ್ರೀರಾಮನ ಧನುರ್ನಾದವು ಲಂಕೆಯಲ್ಲೆಲ್ಲ ಕೋಲಾಹಲವನ್ನೆಬ್ಬಿಸಿತು. ಎಲ್ಲ ನಾಗರಿಕರು ಭಯಗೊಂಡರು. ಸಾಹಸಿಗಳಾದ ಕೆಲವು ಮಂದಿ ಸುವೇಲಾದ್ರಿಯ ಸಮೀಪದವರೆಗೂ ಹೋಗಿ ಆ ಮಹಾಸೈನ್ಯವನ್ನು ನೋಡಿ ಪಟ್ಟಣಕ್ಕೆ ಹಿಂದಿರುಗಿದರು. ಆಗ ಅಸ್ತಮನವಾಗಿ ರಾತ್ರಿಯೇ ಆಗಿದ್ದರೂ ಒಬ್ಬರಿಂದೊಬ್ಬರು ವಿಚಾರವನ್ನೆಲ್ಲ ಕೇಳಿ ತಿಳಿದುಕೊಂಡ ಪಟ್ಟಣಿಗರು ಮುಂದಿನ ಅನರ್ಥದ ಕುರಿತು ಭಯದಿಂದ ಬಾಯಿಗೆ ಬಂದಂತೆ ಮಾತಾಡತೊಡಗಿದರು. ಕೆಲರು ಊರನ್ನೇ ಬಿಟ್ಟು ನಡೆಯುವ ಪ್ರಯತ್ನವನ್ನೂ ಕೈಗೊಂಡರು. ಪ್ರತಿಯೊಬ್ಬನೆಂಬಂತೆ ಕಪಿಗಳ ಹಾಗೂ ಶ್ರೀರಾಮನ ಕುರಿತಾಗಿಯೇ ಮಾತಾಡುತ್ತಾ ತಮ್ಮ ಅರಸನ ನೀಚ ಕೆಲಸವನ್ನೇ ಧಿಕ್ಕರಿಸುತ್ತಿದ್ದರು. ಆ ಮಹಾನಗರದಲ್ಲಿ ಉಂಟಾದ ಅತೃಪ್ತಿಯ ಈ ಕೋಲಾಹಲವು ನಿಮಿಷ ಮಾತ್ರದಲ್ಲಿ ಎಲ್ಲ ಕಡೆಗಳಲ್ಲಿಯೂ ವ್ಯಾಪಿಸಿ ತಾನಾಗಿ ವಿಜೃಂಭಿಸಿತು. ಎಷ್ಟೋ ವರ್ಷಗಳಿಂದ ಇದೇ ನಾಡಿನಲ್ಲಿ ಸುಖವಾಗಿ ಕಾಲ ಕಳೆಯುತ್ತಿದ್ದವರು ತಮ್ಮ ವಾಸಭೂಮಿಯಲ್ಲಿ ತೊಡಗುವ ಯುದ್ಧದಲ್ಲಿ ಸರ್ವಥಾ ತಮಗೆ ಉಳಿಗಾಲವಿಲ್ಲವೆಂದು ತಮ್ಮದಾಗಿದ್ದನ್ನು ಕಟ್ಟಿಕೊಂಡು ಕಾಲ್ತೆಗೆದು ಹೊರಟರು. ದುರ್ಗ ಸಂರಕ್ಷಕರು ಹೀಗೆ ಹೊರಟವರನ್ನು ತಡೆದರು. ಅಲ್ಲಿಯೂ ಬಿರುಸಾದ ಮಾತು ಬೆಳೆಯಿತು. ಯಾರು ಈವರೆಗೆ ರಕ್ಷಿಸುತ್ತಾ ಇದ್ದರೋ ಅವರು ಇನ್ನೂ ಹೀಗೆ ತಮ್ಮನ್ನು ರಕ್ಷಿಸಬೇಕಾದುದಿಲ್ಲ, ಎಲ್ಲಾದರೂ ಹೋಗುತ್ತೇವೆ ಎಂದು ಹೊರಟವರನ್ನು ಹಾಗೆಯೇ ಹೋಗದಂತೆಯೂ ತಡೆದು ರಕ್ಷಿಸುವವರು ತಾವೇ ಎಂಬಂತೆ ಸಂರಕ್ಷಣಾಧಿಕಾರಿಗಳು ಒಬ್ಬರಿಗೆ ತೊಡಗಿದರು. ಹೀಗೆ ನಗರದಲ್ಲಿ ಎಲ್ಲ ಮೂಲೆಗಳಲ್ಲಿಯೂ ನಾಗರಿಕ ಸಮುದಾಯದಲ್ಲಿಯೂ ಆ ರಾತ್ರಿ ಗುಲ್ಲೆದ್ದು ಬೊಬ್ಬಾಟ ನಡೆಯುತ್ತಿದ್ದುದು ತಡವಿಲ್ಲದೆ ಪ್ರಧಾನಿಯಾದ ಪ್ರಹಸ್ತನಿಗೆ ನಿಮಿಷ ಮಾತ್ರದಲ್ಲಿ ಸುದ್ದಿ ಮುಟ್ಟಿತು. ಆ ರಾತ್ರಿ ಭೋಜನವನ್ನು ತೀರಿಸಿ ನಿದ್ರಾಲಯವನ್ನು ಹೋಗುವ ಪ್ರಹಸ್ತನು ತನ್ನ ಮಂದಿರದ ಚಂದ್ರಸಾಲೆಯಲ್ಲಿ ನಿಂತು ಈ ಬೊಬ್ಬಾಟವನ್ನು ಕೇಳಿದನು. ಕೇಳಿದಾಗಲೇ ಅರ್ಥವಾದ ಮಂತ್ರಿಯು ಎಲ್ಲವನ್ನೂ ಊಹಿಸಿಕೊಂಡು ತನ್ನ ಅನುಚರರ ನಟ್ಟಿ ವಿವರವನ್ನು ತಿಳಿದುಕೊಂಡನು. ಎಲ್ಲವೂ ಆಗಬಾರದಂತೆಯೇ ಆಗಿದುದನ್ನು ನೆನೆಸಿ ಮಹಾಮಾತನಿಗೆ ಬಹು ದುಃಖವಾಯಿತು. ದಿಕ್ಕು ವಿದಿಕ್ಕುಗಳಲ್ಲಿಯೂ ಸ್ವರ್ಣ ಲಂಕೆಯ ಧವಳ ಕೀರ್ತಿಯು ಹಬ್ಬಿ ದಾನವ ಸಾಮ್ರಾಜ್ಯವು ಅನೇಕ ಶತಮಾನಗಳಿಂದ ಸರ್ವಸ್ವಾಮ್ಯವನ್ನು ಪಡೆದು ವಿಪುಲವಾದ ಸಂಪತ್ತಿನಿಂದ ವಿರಾಜಿಸುತ್ತಿತ್ತು. 3 ಲೋಕಗಳನ್ನು ನಡುಗಿಸಿದ್ದ ಲಂಕೇಶ್ವರನೇ ದಾನವ ಸಮ್ರಾಟನು. ನಿರ್ಗತಿಕರಾಗಿ ರಸಾತಲದ ಗಡಿಯಲ್ಲಿ ತಲೆಮೆರೆಸಿಕೊಂಡಿದ್ದ ರಕ್ಕಸರಿಗೆ ರಾಜ್ಯ ಸಂಪತ್ತು ಅಭಿವೃದ್ಧಿಗಳನ್ನು ಹೊಂದಿಸಿಕೊಟ್ಟವನೇ ದಶಕಂಠನು. ಸುರಲೋಕದ ಭೋಗ ಭಾಗ್ಯಗಳನ್ನೆಲ್ಲ ಲಂಕಾ ನಿವಾಸಿಗಳಿಗೆ ಸೂರೆಗೊಟ್ಟವನೇ ಮಹಾರಾಜನಾದ ರಾವಣನು. ದಶಮುಖನ ಮುಖದಿಂದಲೇ ಪೂರ್ಣ ಸಂತಸವನ್ನುಂಡು ಭೂಮಿಯಲ್ಲೇ ಸ್ವರ್ಗ ಸುಖವನ್ನು ಅನುಭವಿಸಿರುವ ಈ ಕನಕಲಂಕೆಯ ನಿವಾಸಿಗಳು ಹೀಗೆ ದಿಕ್ಕಿಲ್ಲದ ಮಕ್ಕಳಂತೆ ಕಾತರಗೊಂಡುದೇ ನಮ್ಮ ಆಳ್ವಿಕೆಯ ಅವನತಿಯ ಚಿಹ್ನೆ. ಅವರಾರು ಬೇಕೆಂದು ಹಾಗೆ ಮಾಡಿದವರಲ್ಲ, ಮಾಡುವವರೂ ಅಲ್ಲ. ಲಂಕೆಯು ಯುದ್ಧದಲ್ಲೆಂದೂ ಹಿಂದೆ ಬಿದ್ದುದಿಲ್ಲ. ವೀರಪುತ್ರರನ್ನೇ ಪಡೆದ ನಮ್ಮ ದಾನವ ಲಂಕೆಯೂ ಯುದ್ಧಕ್ಕೆ ಹೆದರಿ ಬರಬಹುದೇ? ಹೆದರದೇ ಇದ್ದರೆ ಈಗ ತಲೆಬೇಕೆ? ಈಗ ಬಂದಿರುವ ಯುದ್ಧದ ಕಂಜಿರಬೇಕು, ಅಂಜಬೇಕಾದುದು ಹೌದು. ಇದು ಯಾರಿಗೂ ಬೇಡವಾದ ಯುದ್ಧವಾದರೂ ಲಂಕೆಗೆ ಬಂದಿದೆ. ಹಿಂದೆ ನಮ್ಮ ವೀರಭಟರು ದಿಗ್ದೇಶಗಳನ್ನೆಲ್ಲ ಸಂಚರಿಸಿ ಲೋಕಗಳನ್ನು ಸುತ್ತಿ ಸ್ವರ್ಗದವರೆಗೂ ಹೋಗಿ ಅಲ್ಲೆಲ್ಲ ವಿಜಯಗಳಿಗಾಗಿ ಬಂದಿದ್ದಾರೆ. ಆದರೆ ನಮ್ಮ ಸಾಮ್ರಾಜ್ಯದ ಲಂಕೆಯಿಂದ ಹೊರಭಾಗದಲ್ಲಿ ಯುದ್ಧವಾಗಿದೆಯಲ್ಲದೆ ಇಲ್ಲಿ ಈ ಪ್ರದೇಶದಲ್ಲಿ ಒಮ್ಮೆ ಕೂಡ ಆದುದಿಲ್ಲ. ಹಾಗಾಗಿಯೇ ನಾಗರಿಕರು ಭಯ ವಿಹ್ವಲರಾಗಿರಬೇಕು. ದಾನವ ಸಾಮ್ರಾಜ್ಯವನ್ನು ಇಲ್ಲಿ ಸ್ಥಾಪಿಸುವ ಪ್ರಥಮ ಹೆಜ್ಜೆ ಇಲ್ಲಿ ಯುದ್ಧವಾಗಬೇಕಿತ್ತು. ಸುದೈವದಿಂದ ಹಾಗಾಗದೆ ನಮ್ಮಿಷ್ಟದಂತೆಯೇ ನಾವದನ್ನು ಸುಲಭವಾಗಿ ಸಾಧಿಸಿಕೊಂಡೆವು. ಆದರೆ ಬೇಡದ ಯುದ್ಧವು ಈಗ ಇಲ್ಲಿಯೇ ಆಗುವಂತಾದುದು ಯಾರ ಮನಸ್ಸಿಗೂ ಹಿತವೆನ್ನಿಸಲಾರದು. ಹಾಗಾಗಿ ಪಟ್ಟಣಿಗರು ಒಬ್ಬಿಡುವುದಕ್ಕೆ ಮೊದಲು ಮಾಡಿರಬೇಕು. ವಿಭೀಷಣನು ಹೊರಟು ಹೋದನು. ಇವರಿಗೆ ಒಂದು ರೀತಿಯ ವಿಸ್ಮಯಕ್ಕೆ ಕಾರಣವಾಗಿ ಅದೂ ಬೆದರಿಕೆಗೆ ಹೇತುವಾಗಿರಬೇಕು. ಹನುಮಂತನು ಮಾಡಿದ್ದ ಕೋಲಾಹಲವು ಸಾಕು. ಪ್ರಬಲರಾದ ನಮ್ಮ ಯೋಗ್ಯತೆಗೆ ಏನು ಮಾಡಿದರೇನು? ಎಲ್ಲಿ ಸಮೃದ್ಧವಾದ ಸುಖ ಸಂಪತ್ತು ಸಂತತವಾಗಿ ನಿಂತಿತ್ತೋ ಅಲ್ಲಿ ಆ ಲಂಕೇಶ್ವರನ ರಾಜಧಾನಿಯಲ್ಲಿ ಯುದ್ಧದ ಕುರಿತು ಭಯ. ಅಯ್ಯೋ, ಏನು ಕಾಲಸ್ಥಿತಿ ಇದು! ದಾನವರು ತಿಂದೇ ತೇಗುವ ನರರು ವಾನರರು ಇಂದು ಅವರನ್ನೇ ಬಂದು ಎದುರಿಸುವುದೆಂದರೆ ಇನ್ನೇನುಳಿಯಿತು? ನಮ್ಮ ದುರ್ಬಲತೆಯಲ್ಲದೆ ಶತ್ರುಗಳ ಪ್ರಬಲತೆಯೂ ಇದಕ್ಕೆ ಕಾರಣವಲ್ಲ. ಎಲ್ಲವನ್ನೂ ಮಾಡಿ ರಾವಣನು ಕೊನೆಗೂ ಸೀತಾಪಾರವನ್ನು ಮಾಡಿ ಅದರಿಂದಲೇ ಎಲ್ಲವನ್ನೂ ನೀಗಾಡುವ ಪರಿಸ್ಥಿತಿಯು ಬರುತ್ತಾ ಇದೆ. ಬರುವುದೇನು? ಬಂದೇ ಇದೆ. ರಾಮನ ಸೈನ್ಯವನ್ನು ಕಂಡಂಜಿಯೇ ನಮ್ಮ ಪಟ್ಟಣಿಗರು ಕಳವಳಗೊಂಡುದಾಗಿದೆ. ಮುಂದೇನು ಎಂಬುದು ಮುಖ್ಯವು. ಆದರೆ
ಯುದ್ಧವೇ ಸಿದ್ಧವೆಂದು ಒಂದು ರೀತಿಯ ತೀರ್ಮಾನವನ್ನು ಮಾಡಿ ವಿಭೀಷಣನನ್ನು ಬಿಟ್ಟಾಗಿದೆ. ಇನ್ನೇನು ಬಂದುದನ್ನು ಅನುಭವಿಸುವುದು ಅಷ್ಟೇ. ಆದರೂ ಮನಸ್ಸು ಮಾತ್ರ ವ್ಯಥೆಪಡುತ್ತದೆ. ಯಾವ ದುರ್ಗುಣವು ಸಾಮ್ರಾಜ್ಯದ ನಾಶಕ್ಕೆ ಮೂಲ ಕಾರಣವೋ ಅದೇ ಅಂಟಿ ಹೋಗಿ ನಮ್ಮ ರಾವಣನು ಹೀಗಾಗಬಾರದಿತ್ತು. ದಾನವ ಸಾಮ್ರಾಜ್ಯದ ನಿರ್ಮಾತ್ರವಾದವನೇ ಅದರ ಅಧಃಪತನಕ್ಕೆ ಕಾರಣನಾದಾಗ ಸಹಿಸಿಕೊಳ್ಳುವುದಾದರೂ ಹೇಗೆ? ಎದುರಾಡುವುದು ಸರಿಯಲ್ಲ. ಬೋಧಿಸಿದರೆ ಸಾಕಾಗುವುದಿಲ್ಲ. ವಿಭೀಷಣ, ಕೈಕಸೆ ಎಲ್ಲರೂ ಒಂದೊಂದು ವಿಧದಿಂದ ಅರಸನಿಗೆ ಹೇಳಿ ನೋಡಿದರು. ಪರಿಣಾಮವು ಕ್ಷೇಮಕರವಾಗಿ ಪರಿಣಮಿಸಲಿಲ್ಲ. ಇನ್ನು ನಮ್ಮಂಥವರ ನೀತಿಯು ಉಪಯುಕ್ತವಾಗಬಹುದೇ? ಸರ್ವಥಾ ಆಗಲಾರದು. ಆದರೂ ಹೇಳಿ ನೋಡಿದರೇನು? ಕೇಳದಿದ್ದರೆ ವಿಭೀಷಣನ ದಾರಿಯೇ? ಛೇ, ಅದು ಅವನಿಗೆ ಮಾತ್ರ ಸರಿ, ನನಗಿಲ್ಲ. ಇಲ್ಲಿಯವರೆಗೂ ಮಹಾಮಾತ್ಯನಾಗಿದ್ದು ಅರಸನು ಸತ್ತು ಹೋಗಬಹುದೆಂದೆಣಿಸಿ ಜೀವವಿದ್ದಾಗಲೇ ಅವನನ್ನು ತೊರೆದು ಬಿಡುವುದೇ? ಅದಾಗದು. ಕೇಳಿದರೆ ನಮ್ಮ ಭಾಗ್ಯ. ಇಲ್ಲವಾದರೆ ಅವನಿಗೇನೋ ಅದೇ ಅವನಿಗಿಂತ ಮೊದಲು ನಮಗೆ. ಅಷ್ಟಲ್ಲದೆ ಅನ್ಯಥಾ ಎಂದಿಗೂ ಸರಿಯಲ್ಲ. ಹೇಗಿದ್ದರೂ ಸ್ವರ್ಣ ಲಂಕೆಯ ಯಾವತ್ತೂ ಭವಿಷ್ಯತ್ತೂ ಸೀತೆಯನ್ನು ತಂದಾಗಲೇ ಮುಗಿದಿದೆ. ಇನ್ನೇನು? ಮತ್ತುಳಿದುದು ವಿಭೀಷಣನೊಂದಿಗೆ ಹೊರಟು ಹೋಗಿದೆ. ನಮಗಿರುವುದೊಂದೇ ಅರಸು ಮಾಡಿದ ಅದರ ಕರ್ಮದ ಫಲವನ್ನು ಬಡಿಸಿದಂತೆ ಭುಂಜಿಸುವುದು ಮಾತ್ರ. ಶಿವನೇ, ಏನೇನೋ ಆಗಿ ಹೋಯಿತು. ಬೇಡದ್ದನ್ನು ಸಂಗ್ರಹಿಸಿ ಆಯಿತು, ಬೇಕಾದ್ದನ್ನು ಬಿಟ್ಟಾಯಿತು. ಅಂತಹವನ ಗತಿ ಯಾವುದು? ಇಲ್ಲದಿರುವುದೊಂದೇ ಏನು ಮಾಡಲಿ? ಪರಮಶಿವನಿಚ್ಛೆ. ಸೂಕ್ಷ್ಮವಾಗಿ ಆದರೂ ಒಮ್ಮೆ ನನ್ನ ಮನೋಗತವನ್ನು ಸೂಚಿಸದಿರುವುದು ಮನಸ್ಸಾಕ್ಷಿಗೆ ಹಿತವೆನ್ನಿಸುವುದಿಲ್ಲ. ಮೇಲಾಗಿ ನಾಗರಿಕರ ಸಮಾಧಾನವು ಅತ್ಯವಶ್ಯಕವಾದುದು. ಎರಡನ್ನೂ ಹೊಂದಿಸಿಕೊಂಡು ಕದಡಿ ಹೋಗಿರುವ ಮನಸ್ಸನ್ನು ಹಗುರಗೊಳಿಸಿಕೊಳ್ಳೋಣ. ನೊಂದ ಜೀವಕ್ಕೆ ಅಷ್ಟಾದರೂ ಆಗಲಿ ಎಂದು ಪ್ರಹಸ್ತನು ತನ್ನಲ್ಲೇ ತಾನು ನಿರ್ಧರಿಸಿಕೊಂಡು ಅರಸನಾದ ರಾವಣನನ್ನು ಕಾಣುವುದಕ್ಕಾಗಿ ಅವನ ಅಂತಃಪುರದತ್ತ ನಡೆದನು. ಯಾವ ಅಂತಃಪುರದಲ್ಲೆಂದು ಅವನನ್ನು ಹುಡುಕಿರುವುದು? ಕೇಳುವುದು ಹೇಗೆ? ಯಾರಲ್ಲಿ? ಹಿರಿಯನು, ಮಾವನು, ಮಂತ್ರಿಯೂ ಆಗಿರುವ ತಾನು ಅವನನ್ನು ಹುಡುಕುತ್ತಾ ಹೋಗುವುದು ಉಚಿತವಲ್ಲ. ಮಹಾರಾಣಿಯ ಮಂದಿರವನ್ನು ಸೇರಿ ಅಲ್ಲಿಲ್ಲದಿದ್ದರೆ ಆಕೆಯ ಮೂಲಕ ಅಲ್ಲಿಗೆ ಅವನನ್ನು ಕರೆಸುವುದೆಂದು ನಿರ್ಧರಿಸಿಕೊಂಡು ಮಂಡೋದರಿಯ ಸಜ್ಜೆಯ ಮನೆಯತ್ತ ಹೊರಟನು. ಆ ಅರಮನೆಯನ್ನು ಹೊಕ್ಕು ರಾಣಿಯವರನ್ನು ವಿಚಾರಿಸಿದಾಗ ಮಹಾರಾಜನೊಂದಿಗೆ ಎಂದು ದೂತಿಯರಿಂದ ತಿಳಿದು ಬಂತು. ಥಟ್ಟನೆ ತಾನೇ ಮುಂಬರಿದು ಹೋಗಿ ಅವಸರದ ಸಂಕೇತವನ್ನಿತ್ತನು. ವಿ ಎನ್ ಭಾಗವತ್, ಬರಬಳ್ಳಿ.